ಅಮ್ಮ, ಅವಸರದಲ್ಲಿ ನೀವು ಯಾವ ನಿರ್ಧಾರವನ್ನು ತಗೋಬೇಡಿ. ತಿಳಿದವ್ರು ನೀವೇ ದುಡುಕ್ಬಿಟ್ರೆ ಈ ಮನೆ ಅಧ್ವಾನ ಆಗೋಗುತ್ತೆ. ದಯವಿಟ್ಟು ಈ ಮನೆ ಬಿಟ್ಟು ಎಲ್ಲೂ ಹೋಗ್ಬಿಡಿ ಅಮ್ಮ. ನನ್ನ ಗಂಡನ ಮಧ್ಯೆ 1000 ಇರ್ಲಿ ಅಮ್ಮ, ಆದ್ರೆ ಹೊರಗಿನವ್ರು ಯಾರೋ ಬಂದು ನನ್ನ ಗಂಡಂಗೆ ಅವಮಾನ ಮಾಡೋದು ಎಲ್ಲದಕ್ಕಿಂತ ದೊಡ್ಡ ನೋವು. ಇಂಥ ಬಂಗಾರದಂತ ಹೆಂಡತಿ ಬೆಲೆ ಅವನು ಗೊತ್ತಾಗ್ಲಿಲ್ವಲ್ಲಮ್ಮ. ನರಸಿಂಹನ್ನ ಆ ದೇವರೇ ಕಾಪಾಡ್ಬೇಕು. ಹಾಗ್ಯಾಕಮ್ಮ ಅಂತೀರಾ? ಇದೇ ಕೊನೆ. ಇನ್ಯಾವತ್ತು ಇನ್ಯಾರು ಇವ್ರ ನೆರಳು ಮುಟ್ಟಕ್ಕೂ ನಾನು ಬಿಡೋದಿಲ್ಲ. ಗಂಡ ಹೆಂಡತಿ ಅವರು ಅಣ್ಣ ಯಾಕೆ ಅವ್ರ ಮಧ್ಯೆ ಹೋದ್ರು? ಏನಾದ್ರು ಹೆಚ್ಚು ಕಡಿಮೆ ಆದ್ರೆ? ಹೌದು, ಮತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಮಂಜುರಿಗೆ ಮಗು ಆಗ್ಬಿಟ್ರೆ? ಏನ್ ಮಾತು ಅಂತ ಆಡ್ತೀಯ? ಬೇರೆಯವ್ರು ಮಾತಾಡಕ್ಕಿಂತ ಮುಂಚೆ ನಮ್ಗೆ ವಿಷಯ ಗೊತ್ತಿರೋದು ಒಳ್ಳೇದಲ್ವಾ? ಹೊಡೆಯುವಾಗ ಅತ್ತೆ ಏನ್ ಮಾಡ್ತಿದ್ರು? ಚಿಲ್ಡ್ರೆ ಕಾಸು ಎಸಿತಾ ಇದ್ರು ಫೈಟ್ ಸೀನ್ ನೋಡ್ಕೊಂಡು. ಎಲ್ಲಿಗೆ ಹೊರಟ್ರಿ? ಅಣ್ಣನ ಹತ್ರ ಮಾತಾಡಕ್ಕೆ. ಅಮ್ಮ, ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದಾರೆ. ವಾಟ್ ನಾನ್ಸೆನ್ಸ್! ಈ ಮನೇಲಿ ಎಲ್ರಿಗೂ ತಲೆ ಕೆಟ್ಟಿದೆ. ಮೊದಲು ಅತ್ತೆ ಹತ್ರ ಮಾತಾಡ್ಬೇಕು. ತಪ್ಪಿಸ್ಕೊಂಡು ಹೋದ್ರೆ ಬಿಟ್ಬಿಡ್ತೀನ? ಇಲ್ಲಾಗೋ ಅನಾಹುತಗಳಿಗೆಲ್ಲ ಅವ್ರು ಹೊಣೆ ಆಗಿರ್ತಾರೆ. ಅದನ್ನೇ ನಾನು ಹೇಳಿದೆ. ನೀನು ಮಾತಾಡ್ಬೇಡ. ಇಷ್ಟೆಲ್ಲ ಹಾಳಾಗಿ ಹೋಗ್ಲಿ ಅಂತ ಬಿಟ್ಟು ಹೊಟ್ಟೋಗ್ತೀಯಾ? ನಾನು ಆ ರೀತಿ ಹಾರೈಸ್ತೀನ? ಸರಿ ಯಾವುದು ತಪ್ಪು ಯಾವುದು ಅಂತ ಅವನಿಗೆ ಗೊತ್ತು. ಅವನೇ ನಿರ್ಧಾರ ಮಾಡ್ತಾನೆ. ನನಗೆ ಸರಿ ಕಾಣ್ತಿಲ್ಲ, ನಾನು ಯಾಕೆ ಅದನ್ನೆಲ್ಲ ನೋಡ್ಕೊಂಡಿರ್ಬೇಕು? ಸರಿ ಕಾಣ್ತಿಲ್ಲ ಅಂದ್ರೆ ಸರಿ ಮಾಡಬೇಕು. ನಾಳೆ ಈ ಮನೇಲಿ ಏನೇ ಅನಾಹುತ ಆದ್ರೂ ಅದಕ್ಕೆ ನೀನೇ ಜವಾಬ್ದಾರಿ. ಇದ್ರೆ ಆಗ್ತೀನಿ, ಅದಕ್ಕೆ ಹೋಗ್ತಿದ್ದೀನಿ. ಜಾರ್ಕೋತಾ ಇದೆಯಾ? ಹೇಗ್ ಬೇಕಾದ್ರೂ ಅನ್ಕೋ. ಹೊಲಸನ್ನ ಮನೆಯಿಂದ ಹೊರಗಡೆ ಹಾಕಬೇಕು, ಮನೆಯವರೇ ಹೊರಗಡೆ ಹೋಗೋದಲ್ಲ. ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಷ್ಟೇ. ಆ ರವಿಗೆ ಒಂದು ವ್ಯವಸ್ಥೆ ಮಾಡಬೇಕು. ಅಣ್ಣ, ವ್ಯವಸ್ಥೆ ಅಂದ್ರೆ? ಸಿಕ್ಕಾಬಟ್ಟೆ ಬೊಗಳ್ತಾ ಇದ್ದಾನೆ. ಕಚ್ಚಲ್ಲ ಅಂತ ಗ್ಯಾರಂಟಿ ಇದೆ. 4 ಮೂಳೆ ಬಿಸಾಕು, ಆಯ್ಕೊಂಡು ಹೋಗ್ಲಿ. ಯಾವನೊಬ್ಬ ಬಿಕನಾಸಿ ಬಂದು ನಾನು ಕತ್ತಿನ ಪಟ್ಟಿಗೆ ಹಿಡ್ಕೊಂಡು ಎಳೆದಾಗ ನೀವೆಲ್ಲ ನೋಡ್ತಾ ನಿಂತಿದ್ರಲ್ಲ, ಅದು ಮರ್ಯಾದಿನ? ಅದನ್ನೇ ಅಣ್ಣ ನಾನು ಹೇಳ್ತಿರೋದು. ಇದೆಲ್ಲ ಯಾಕೆ ಆಗ್ತಿದೆ ಅಂತ ಅರ್ಥ ಮಾಡ್ಕೋ. ನನಗೆ ವಿಮರ್ಶೆ ಬೇಕಾಗಿಲ್ಲ, ಆಕ್ಷನ್ ಬೇಕು. ನೀವೆಲ್ಲ ಏನ್ ಮಾಡಿದ್ರಿ? ಅಣ್ಣ, ನಮ್ದು ಅಂತ ಏನಿದೆ ಅದೆಲ್ಲ ಹಾಳಾಗ್ತಾ ಇದೆ. ನಿನ್ನ ಸಾವಿತ್ರಿ ಸಂಬಂಧ ಹಾಳಾಗಿದೆ. ಅಮ್ಮನ ಸ್ಥಾನದಲ್ಲಿರೋ ಅತ್ತೆ ನೊಂದ್ಕೊಂಡಿದ್ದಾರೆ. ನಾನು ಇಲ್ಲಿಂದ ಹೋಗೋ ನಿರ್ಧಾರ ಮಾಡಿದ್ದೆ. ನರಸಿಂಹ ಬಿಡೋದಿಲ್ಲ. ಯಾಕೆ ಪ್ರಯತ್ನ ಮಾಡ್ತೀಯ ನೀನು? ನಾನು ಅವನ್ನ ಒಪ್ಸಿದ್ದೆ. ರವಿ ಬಂದ್ಬಿಟ್ಟ. ಇವಾಗ ನನಗೆ ಹೊರಗೆ ಹೋಗಕ್ಕೂ ಭಯ. ಅಯ್ಯೋ, ನನ್ಗೆ ಕಪ್ಪ ಬೇಕು? ಗಂಡ ಹೆಂಡ್ತೀರ್ ನೀವು. ಇವತ್ತು ಜಗಳ ಆಡಿರ್ತೀರಾ, ನಾಳೆ ಒಂದಾಗ್ತೀರಾ. ಮಂಗಗಳಾಗೋದು ನಾವು. ನಮ್ಮ ವಿಷಯ ಎಲ್ಲ ಹೇಳ್ತಾ ಇರೋದು. ಅಮ್ಮ ಹೊರಟಿದ್ದಾರೆ. ಸಾವಿತ್ರಿ, ನಾನು ಹೇಳ್ದಂಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೆ. ಇವತ್ತು ಅತ್ತೆ ಮನೆ ಬಿಟ್ಟು ಹೋಗ್ತಿದ್ದಾರೆ ಅನ್ನೋದು ನಾಳೆ ಇನ್ನೊಂದಾಗೋದು. ಇದೆಲ್ಲ ಕಣೆ ಪರಿಹಾರ. ಇದೆಲ್ಲದಕ್ಕೂ ಕಾರಣ ನಿನ್ ಗಂಡ. ಮೊದಲು ಅಲ್ಲಿ ಸರಿ ಮಾಡೋ. ಅಂದ್ರೆ ನಾವೆಲ್ಲ ನಿನ್ನ ಇಷ್ಟದ ವಿರುದ್ಧನೇ ಇರಬೇಕು ಅಂತ ಇದನ್ನೆಲ್ಲ ಮಾಡ್ತೀವ? ನಾವೇನ್ ನಿನ್ ಶತ್ರುಗಳ ಅಣ್ಣ? ನಿನ್ನ ಮನಸ್ಸು ತುಂಬಾ ವಿಷ ತುಂಬ ಹೋಗಿದೆ. ತುಂಬಿರೋರು ಯಾರು? ನೀವು. ಅಣ್ಣ, ಇದು ಕಡೆ ಅವಕಾಶ. ಈಗಲೂ ನೀನು ಅರ್ಥ ಮಾಡ್ಕೊಳ್ದೇ ಇದ್ರೆ ಎಲ್ಲ ಮೀರ್ ಹೋಗುತ್ತೆ. ಇನ್ನೂ ಏನಾದರೂ ಉಳಿದಿದೆ ಅಂತ ನನಗನ್ನಿಸ್ತಾ ಇಲ್ಲ. ಈಗಲೂ ಕಾಲ ಮಿಂಚಿಲ್ಲ. ತಾಳಿ ಕಟ್ಟಿಸ್ಕೊಂಡ್ರೋ ಹೆಂಡತಿ ನೀನು. ಸೆಡ್ಡೆದ್ ನಿಂತ್ಕೋ. ನಿನಗೆ ಹಕ್ಕಿದೆ ಕಣೆ. ಮಾತಾಡಿ ಉಪಯೋಗ ಇಲ್ಲ ಅಂತನಾ?